ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಆನ್ಲೈನಲ್ಲಿ ನಿಮ್ಮ SIR ಮಾಹಿತಿಯನ್ನು ಯಾವ ರೀತಿ ತುಂಬಬೇಕು ಅಂತ. ಸೊ ನೀವೇನು ಮಾಡಬೇಕು ಸ್ನೇಹಿತರೆ, ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಗೂಗಲಲ್ಲಿ ಹೋಗಿ ECINET ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ರೀತಿ ಬರುತ್ತೆ, ECI ಸಿಟಿಜನ್ ಸರ್ವಿಸ್ ಪೋರ್ಟಲ್, ಅಂದರೆ ECI ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಬರುತ್ತೆ. ಸೊ ಈ ರೀತಿ ನೀವು ECI ಅಂತ ಟೈಪ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡೋಣ. ಸಿಟಿಜನ್ ಸರ್ವಿಸ್ ಪೋರ್ಟಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಏನು ಮಾಡಬೇಕಪ್ಪ ನಾವು ಅಂದರೆ, ಇಲ್ಲಿ ನೋಡಿ 2 ಆಪ್ಷನ್ಸ್ ಇದೆ ಸ್ನೇಹಿತರೆ. ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ. ಸೊ ನೀವೇನಾದರೂ ಎನ್ಯುಮರೇಷನ್ ಫಾರಮ್ ತುಂಬಬೇಕಂದ್ರೆ ಇಲ್ಲಿ ಹೋಗಬೇಕು. ನಿಮ್ಮ ನೇಮು ಲಾಸ್ಟ್ SIRಲ್ಲಿ ಏನಾದರೂ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಇಲ್ಲಿ ಹೋಗಬೇಕು. ಅದನ್ನು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ನಾವು ಈಗ ಈ ವಿಡಿಯೋ ಮಾಡೋಕ್ಕಿಂತ ಮೊದಲು ನೀವೇನಾದರೂ 2002ರಲ್ಲಿ ನೀವು ಮತದಾರರಾಗಿದ್ದರೆ ಆವಾಗಿನ ನಿಮ್ಮ ಕ್ರಮ ಸಂಖ್ಯೆ, ನಿಮ್ಮ ಒಂದು ನಿಮ್ಮ ಪಾರ್ಟ್ ನಂಬರು, ನಿಮ್ಮ ಸೀರಿಯಲ್ ನಂಬರು ಇವೆಲ್ಲ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಒಂದು ವೇಳೆ ನೀವು 2002ರಲ್ಲಿ ಮತದಾರರ ಆಗಿಲ್ಲ ಅಂದರೆ ನಿಮ್ಮ ತಂದೆದಾಗಲಿ ತಾಯಿದಾಗಲಿ ಅವರ ಒಂದು ನಂಬರ್ಸು, ಅವ್ರ ಸೀರಿಯಲ್ ನಂಬರು, ಅವರ ಒಂದು ಅವ್ರು ಯಾವ ಸಂಖ್ಯೆಯಲ್ಲಿ ಯಾವ ಒಂದು ಭಾಗದಲ್ಲಿ ವೋಟ್ ಹಾಕ್ತಿದ್ರು ಆ ಒಂದು ಪೋಲಿಂಗ್ ಸ್ಟೇಷನ್ ನಂಬರು ಇವೆಲ್ಲ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಸೊ ನಾವೀಗ ಬನ್ನಿ ಸ್ನೇಹಿತರೆ, ಫಿಲ್ ಎನ್ಯುಮರೇಷನ್ ಫಾರಮ್ ಅಂತ ಫಿಲ್ ಮಾಡೋಣ. ಸೊ ಈ ರೀತಿ ಫಿಲ್ ಮಾಡಿದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಸ್ಟೇಟ್ ಅಂತ ಕೇಳುತ್ತೆ. ಸೊ ನಮ್ಮ ಸ್ಟೇಟ್ ಯಾವುದಿದ್ರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಕರ್ನಾಟಕ ಅಂತ ಆಯ್ಕೆ ಮಾಡ್ಕೊಂಡ್ಮೇಲೆ ನಿಮ್ಮದು ಎಪಿಕ್ ನಂಬರ್ ಹಾಕ್ಬೇಕು ಸ್ನೇಹಿತರೆ. ನಿಮ್ಮದು ಅಟ್ ಪ್ರೆಸೆಂಟು ನೀವು ಯಾವುದರಲ್ಲಿ ನಿಮ್ಮ ಪ್ರೆಸೆಂಟ್ ಯಾವುದಿದೆ ಸೊ ಆ ಎಪಿಕ್ ನಂಬರ್ ಹಾಕಿ ಸರ್ಚ್ ಅಂತ ಕೊಡಬೇಕಾಗತ್ತೆ. ಸರ್ಚ್ ಅಂತ ಕೊಟ್ಟಾಗ ನಿಮ್ಮ ಒಂದು ಪ್ರೀ ಫಿಲ್ಡ್ ಇನ್ಫಾರ್ಮೇಷನ್ ಎಲ್ಲ ಬರುತ್ತೆ ಸ್ನೇಹಿತರೆ. ನಿಮ್ಮ ನೇಮು, ನಿಮ್ಮ ಎಪಿಕ್ ನಂಬರು, ನಿಮ್ಮ ಸೀರಿಯಲ್ ನಂಬರು, ನಿಮ್ಮ ಫಾರ್ಟ್ ನಂಬರ್ ಆ್ಯಂಡ್ ನೇಮು, ಮತ್ತು AC ಅಥವಾ PC ನೇಮು, ಸ್ಟೇಟು ಬರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇಲ್ಲ ಅಂದರೆ ಇಲ್ಲಿ ನೀವು ಕರೆಕ್ಟಾಗಿ ಎಪಿಕ್ ನಂಬರ್ ಹಾಕಬೇಕಾಗತ್ತೆ. ಹಾಕಿ ಮೇಯ್ನ್ ಮತ್ತೆ ಏನು ಮಾಡಬೇಕು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕು ಸ್ನೇಹಿತರೆ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದಾಗ ಇಲ್ಲಿ ಸೆಂಡ್ OTP ಅಂತಿದೆಯಲ್ಲ, ಸೊ ಸೆಂಡ್ OTP ಮೇಲೆ ಕ್ಲಿಕ್ ಮಾಡೋಣ. ನಮಗೆ OTP ಬರುತ್ತೆ ಸ್ನೇಹಿತರೆ. ಸೊ ಆ OTPನ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ನಾನೀಗ OTPಯನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಸೊ OTP ಎಂಟ್ರಿ ಮಾಡಿ ವೆರಿಫೈ OTP ಕೊಡ್ತಾಯಿದ್ದೀನಿ ಸ್ನೇಹಿತರೆ. ವೆರಿಫೈ OTP ಕೊಟ್ಟ ಮೇಲೆ ಇದು ತುಂಬ ಇಂಪಾರ್ಟೆಂಟು. ನೋಡಿ ಸ್ನೇಹಿತರೆ, ಆಲ್ರೆಡಿ ಫಸ್ಟ್ ಒನ್ ಏನಾಗಿದೆ, ಆಲ್ರೆಡಿ ಬ್ಲರ್ ಆಗಿಬಿಟ್ಟಿದೆ. ಯಾಕಂದರೆ ನನ್ನ ಒಂದು ಎಪಿಕ್ ಕಾರ್ಡ್ಗೆ ನನ್ನ ಏಜ್ಗೆ 2002ರಲ್ಲಿ ನಾನು ಮತದಾರನಾಗಿರೋದಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ರೆಡ್ ಕಲರಲ್ಲಿ ನಿಮ್ಮ BLO ಯಾರು ಅವ್ರ ಮೊಬೈಲ್ ನಂಬರು ಸಹ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕೆಳಗೆ ಬನ್ನಿ, ಸೆಲೆಕ್ಟ್ ಒನ್ ಕ್ಯಾಟಗರಿ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಬರಬೇಕು. ಇಲ್ಲಿ ಮೈ ನೇಮ್ ಎಕ್ಸಿಸ್ಟ್ ಇನ್ ಎಲೆಕ್ಟ್ರಲ್ ರೋಲ್ ಆಫ್ ಲಾಸ್ಟ್ SIRಲ್ಲಿ ನನ್ನ ನೇಮ್ ಇಲ್ಲ, ಅದಕ್ಕೆ ಇದು ಬ್ಲರ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ನಮ್ಮ ತಂದೆ ಅಥವಾ ನಮ್ಮ ತಾಯಿದನ್ನು ಆಯ್ಕೆ ಮಾಡ್ಕೊಳ್ತೀನಿ. ಅದಿಲ್ಲ ಅಂದರೆ ನಮ್ಮ ಅಕ್ಕಪಕ್ಕದವರು, ಮೈ ಪೇರೆಂಟ್ಸ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಎಕ್ಸಿಸ್ಟ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ SIR 2025-26 ಐತೆ. ಸೊ ನಾವು ಇದನ್ನು ಆಯ್ಕೆ ಮಾಡ್ಕೋಬಾರ್ದು. ಇದು ಸೆಕೆಂಡ್ ಒನ್, ಮೈ ಪೇರೆಂಟ್ ನೇಮ್, ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಎಕ್ಸಿಸ್ಟ್ ಇನ್ ದ ಎಲೆಕ್ಟ್ರಲ್ ರೋಲ್ ಆಫ್ SIR 2020, 2002, 2003, 2005 ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗೆ ಮತ್ತೆ ಡೀಟೇಲ್ಸ್ ಓಪನ್ ಆಗುತ್ತೆ. ಸ್ಕ್ರಾಲ್ ಮಾಡ್ತಾ ಹೋಗಿ ಇಲ್ಲಿ ಸ್ಟೇಟನ್ನು ಆಯ್ಕೆ ಮಾಡಬೇಕು ಸ್ನೇಹಿತರೆ. ಸೊ ನಮ್ಮ ಸ್ಟೇಟ್ ಯಾವುದಿದ್ರೆ ಅದನ್ನು ಆಯ್ಕೆ ಮಾಡ್ಕೋಬೇಕು. ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಅಂತ ಇದೆ ಅಲ್ವಾ. ಸೊ ಯಾವುದು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ, ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಯಾವುದಿದ್ರೆ ನಾವು ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ ಸ್ನೇಹಿತರೆ. ಸೊ ನಾನೀಗ ಆಯ್ಕೆ ಮಾಡ್ಕೊತೀನಿ, ನನ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿನ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಸೊ ನೆಕ್ಸ್ಟು ಪೋಲಿಂಗ್ ಸ್ಟೇಷನ್ ನಂಬರ್ ಆ್ಯಂಡ್ ನೇಮ್ ಅಂತ ಬರ್ತಾಯಿದೆ ಸ್ನೇಹಿತರೆ. ಸೊ ನೀವು ಇದನ್ನು ಮೊದಲೇ ಬರೆದಿಟ್ಕೊಂಡಿರಬೇಕು, ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ. ಸೊ ನಂದು ಏನಾಯಿತು, ನಾನು ಅದನ್ನು ಈಗ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಸೊ ನೇಮ್ ಆ್ಯಂಡ್ ನಂಬರ್ ನಂದು 25 ಸಬ್ ಅಂತ ಇದೆ, ಮತ್ತು ಒಂದು ಸ್ಕೂಲ್ ನೇಮ್ ಇದೆ. ಸೊ ಹಾಕ್ತಾಯಿದ್ದೀನಿ. ಪಾರ್ಟ್ ಸೀರಿಯಲ್ ನಂಬರ್ ಅಂತ ಬರ್ತಾಯಿದೆ ಸ್ನೇಹಿತರೆ. ಇಲ್ಲಿ ಯಾರ್ದು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ, ನಮ್ಮ ತಂದೆದು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ತಂದೆದು ಎಲ್ಲಿ ಬರುತ್ತೆ ಅಂತ, ನಮ್ಮ ತಂದೆದು ಸೀರಿಯಲ್ ನಂಬರ್ ಹಾಕಬೇಕಾಗತ್ತೆ. ಆವಾಗ ಎಷ್ಟಿತ್ತೋ ಅವತ್ತು, ನಂದು 273 ಇದೆ, ಹಾಕ್ತಾಯಿದ್ದೀನಿ ಸ್ನೇಹಿತರೆ. ರಿಲೇಷನ್ಶಿಪ್ಪು, ಸೊ ನಮ್ಮ ತಂದೆದು ಹಾಕಿದ್ಮೇಲೆ ಸೆಲೆಕ್ಟ್ ಯುವರ್ ರಿಲೇಷನ್ಶಿಪ್ ವಿತ್ ಅಬೌವ್ ಮೆನ್ಷನ್ ಡೀಟೇಲ್ಸ್ ಅಂತ. ಸೊ ನಾನು ಫಾದರ್ ಅಂತ ಹಾಕ್ತಾಯಿದ್ದೀನಿ. ಫಾದರ್ ಅಂತ ಹಾಕಿ ಇಲ್ಲಿ ಕೆಳಗೆ ಸರ್ಚ್ ಅಂತಿದೆ, ಸರ್ಚ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದೆಲ್ಲ ನಮ್ಮ ತಂದೆಗೆ ಸಂಬಂಧಪಟ್ಟ ಮಾಹಿತಿ. ಸೊ ಸರ್ಚ್ ಅಂತ ಕೊಡ್ತಾಯಿದ್ದೀನಿ. ಸರ್ಚ್ ಅಂತ ಕೊಟ್ಟ ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಡೀಟೇಲ್ ಬಂತು ನೋಡಿ ಸ್ನೇಹಿತರೆ. ನೇಮ್ ಬಂತು, ಎಪಿಕ್ ನಂಬರ್ ಬಂತು, ರಿಲೇಟಿವ್ ನೇಮ್ ಬಂತು,
ಅಂದರೆ ರಿಲೇಟಿವ್ ನೇಮ್ ಮೀನ್ಸ್ ಗ್ರ್ಯಾಂಡ್ ಫಾದರ್ ನೇಮ್. ನೆಕ್ಸ್ಟ್ ರಿಲೇಷನ್ಶಿಪ್ ಫಾದರ್ ಅಂತಿದೆ. ನೇಮ್ ಸ್ಟೇಟ್ ಕರ್ನಾಟಕ. ಅಸೆಂಬ್ಲಿ ಎ ಸಿ ನಂಬರ್ 70 ಇದೆ. ಪಾರ್ಟ್ ನಂಬರ್ ನೇಮ್ ಇದೆ. ಸೀರಿಯಲ್ ನಂಬರ್ ಇದೆ ಸ್ನೇಹಿತರೆ. ಇದರ ಮೇಲೆ ನಾವೇನು ಮಾಡಬೇಕು, ಮೈ ರಿಲೇಟಿವ್ಸ್ ನೇಮ್ ಎಕ್ಸಿಸ್ಟ್ ಇನ್ ದ ಎಲೆಕ್ಟ್ರಲ್ ಆಫ್ ಕರ್ನಾಟಕ ಇನ್ 2002 ಆ್ಯಸ್ ಫರ್ ದ ಅಬೌವ್ ಡೀಟೇಲ್ಸ್ ಅಂತಿದೆ. ಚೆಕ್ ಬಾಕ್ಸ್ ಮೇಲೆ ಓಕೆ ಮಾಡಿ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಕಂಟಿನ್ಯೂ ಅಂತ ಕೊಟ್ಟಾಗ ನೆಕ್ಸ್ಟು ನಮ್ಗೆ ಈ ರೀತಿ ಒಂದು ಡೀಟೇಲ್ ಓಪನ್ ಆಗುತ್ತೆ. ಈ ಡೀಟೇಲಲ್ಲಿ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್ನ ನಾವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಈಗ ನಮ್ಮ ಒಂದು ಪರ್ಸ್ನಲ್ ಡೀಟೇಲ್, ಡೇಟ್ ಆಫ್ ಬರ್ತ್ ಏನಿದೆಯೋ ಸೊ ಆ ಡೇಟ್ ಆಫ್ ಬರ್ತು ನಮ್ಮದು, ಈಗ ಪರ್ಸ್ನಲ್ ಡೀಟೇಲ್ಸು ನಮ್ಮದನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ನಾನೀಗ ನನ್ನ ಒಂದು ಇದನ್ನು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡುತ್ತೇನೆ. ಸೊ ನಾನು ನನ್ನ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡ್ತಾ ಇದ್ದೆ. ಮತ್ತು ನನ್ನ ಒಂದು ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಸ್ನೇಹಿತರೆ ಇಲ್ಲಿ. ಸೊ ಆಧಾರ್ ನಂಬರ್ ಆದಮೇಲೆ ಇಲ್ಲಿ ಫಾದರ್ ನೇಮನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಫಾದರ್ ನೇಮ್ ಎಂಟ್ರಿ ಮಾಡಿದ್ದೀನಿ. ಫಾದರ್ದು ಎಫಿಕ್ ನಂಬರ್ ಸೊ ಅವೈಲಬಲ್ ಇದ್ದರೆ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಮಾಡಿದ್ದೇನೆ. ನೆಕ್ಸ್ಟು ಮದರ್ ನೇಮ್ ಎರರ್ ಎಪಿಕ್ ನಂಬರ್ ಈಸ್ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ಸೊ ಅದು ಅದ್ರ ಮುಂದೆ ಏನಿರುತ್ತೋ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಅದು ಸ್ಪೆಲ್ಲಿಂಗ್ ಇರುತ್ತೆ. ಸೊ ಆ ಸ್ಪೆಲ್ಲಿಂಗನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟು ಮದರ್ ನೇಮ್ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮದರ್ ಎಫಿಕ್ ನಂಬರ್ ಇದ್ದರೆ ಎಂಟ್ರಿ ಮಾಡಿ, ಇಲ್ಲ ಅಂದರೆ ಇಲ್ಲ. ಸ್ಪೌಸ್ ನೇಮ್ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಒಂದು ಸ್ಪೌಸ್ ನೇಮು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾವು ಸ್ಪೌಸ್ದು ನೋಡಿ ಸ್ನೇಹಿತರೆ, ಈಗ ನಾವು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ದೀವಿ. ಪ್ರತಿ ಡೀಟೇಲ್ಸು ನಾವು ಇದುವರೆಗೂ ಫಿಲ್ ಮಾಡ್ಕೊತ ಬಂದಿದ್ದೀವಿ. ಈಗ ಕೊನೆಗೆ ಏನು ಮಾಡಬೇಕು, ನಾವು ಈ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಆ ಫೋಟೋ ಎಷ್ಟಿರಬೇಕಂದ್ರೆ 2 MB ಇರಬೇಕು, ಅಥವಾ 2 MB ಅದು JPG ಆಗಲಿ, JPG ಆಗಲಿ, PNG ಆಗಲಿ ಫಾರ್ಮೇಟಲ್ಲಿ 2 MB ಒಳಗಿರ್ಬೇಕು ಸ್ನೇಹಿತರೆ. ಅದಕ್ಕೆ ನಾವೇನು ಮಾಡಬೇಕು, ಆ ಫೋಟೋನ ಮೊದಲೇ ನಾವು ಗ್ಯಾಲರಿಯಲ್ಲಿ ಇಟ್ಕೊಂಡಿರಬೇಕು. ಗ್ಯಾಲರಿಯಲ್ಲಿ ಇಟ್ಕೊಂಡು ಸೊ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ನಮಗೆ ಫೋಟೋ ಆಪ್ಷನ್ ಬರುತ್ತೆ. ಫೋಟೋ ಆಪ್ಷನ್ ಬಂದಾಗ ಓಕೆ ಫೋಟೋನ ಸೆಲೆಕ್ಟ್ ಮಾಡಿ ಡನ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಡನ್ ಅಂತ ಕೊಟ್ಟಾಗ ಈ ರೀತಿ ತೋರಿಸುತ್ತೆ ನೋಡಿ ಸ್ನೇಹಿತರೆ. ಸೊ ನಾವೇನು ಮಾಡಬೇಕು, ಇದನ್ನು ಸೆಟ್ ಮಾಡ್ಕೋಬೋದು ನೀಟಾಗಿ ಇಲ್ಲಿ ಹೆಂಗೆ ಬೇಕೋ ಹಂಗೆ. ಸೊ ಈ ರೀತಿ ಸೆಟ್ ಮಾಡಿಕೊಂಡು ನಾವೇನು ಮಾಡಬೇಕು, ಇಲ್ಲಿ ಕೆಳಗೆ ಸೇವ್ ಅಂತಿದೆ ನೋಡಿ ಸ್ನೇಹಿತರೆ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಫೋಟೋ ನಮಗೆ ಸೇವ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಮಾಡೋ ಒಂದು ಹಾಕುವಂಥ ಅಪ್ಲಿಕೇಶನಲ್ಲಿ ಸೇವ್ ಆಗುತ್ತೆ. ಸೊ ನೋಡಿ ಸ್ನೇಹಿತರೆ, ಫೋಟೋ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈಗ ಫೋಟೋ ಡಿಸ್ಪ್ಲೇ ಆಯಿತು. ನಾವೇನು ಮಾಡಬೇಕು, ಒಂದು ಸಲ ಪ್ರಿವ್ಯೂ ಮಾಡ್ಕೋಬೋದು. ಪ್ರಿವ್ಯೂ ನೋಡಿಕೊಂಡು ಆಮೇಲೆ ಸಬ್ಮಿಟನ್ನು ಕೊಡ್ಬೋದು ಸ್ನೇಹಿತರೆ. ಸೊ ಒಂದು ಸಲ ಪ್ರಿವ್ಯೂ ನೋಡ್ಕೊಳ್ಳೋಣ. ಸೊ ಪ್ರಿವ್ಯೂ ನೋಡ್ಕೊಂಡಾಗ ಈ ರೀತಿ ನಮ್ಮ ಡೀಟೇಲ್ಸ್ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನಾನೀಗ ಎಲ್ಲ ಪ್ರಿವ್ಯೂವಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಪ್ರಿವ್ಯೂವಲ್ಲಿ ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ. ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟನ್ನು ಕೊಡಬೇಕಾಗತ್ತೆ. ಸೊ ನಾವು ಸಬ್ಮಿಟ್ ಕೊಟ್ಟಾಗ ಏನಾಗುತ್ತೆ, ನಮ್ಮ ಡೇಟಾ ಎಲ್ಲ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಪ್ಲೀಸ್ ವೆಯ್ಟ್ ಯು ಆರ್ ದ ಆಧಾರ್ ಕಾರ್ಡು OTP ಬರುತ್ತೆ ಸ್ನೇಹಿತರೆ. ಸೊ ನಾವು ಮತ್ತೆ ಇಲ್ಲಿ ನಮ್ಮ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಬೇಕು ಸ್ನೇಹಿತರೆ. ಸೊ ನಾನೀಗ ಆಧಾರ್ ನಂಬರನ್ನು ಹಾಕಿದ್ದೀನಿ. ಆಧಾರ್ ನಂಬರ್ ಹಾಕಿ ಇಲ್ಲಿ ಗೆಟ್ OTP ಕೊಡ್ತೀನಿ ಸ್ನೇಹಿತರೆ. ಸೊ ನನಗೆ ನನ್ನ ಒಂದು ಆಧಾರ್ಗೆ ಒಂದು OTP ಬರುತ್ತೆ. ಸೊ ಆ OTPಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನಿದು ಕಾಪಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಸಬ್ಮಿಟನ್ನು ಕೊಡ್ತೀನಿ ಸ್ನೇಹಿತರೆ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿದ ತಕ್ಷಣ ನಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಸೊ ಈಗ ನೋಡ್ಕೊಳ್ಳಿ ಸ್ನೇಹಿತರೆ, ಇದು ನಮ್ಮದು ಡೀಟೇಲ್ಸ್ ಎಲ್ಲ ಡೌನ್ಲೋಡ್ ರೆಸಿಪ್ಟ್ ಅಂತ ಬರುತ್ತೆ. ಸೊ ನಾವು ಈ ಡೌನ್ಲೋಡ್ ರೆಸಿಪ್ಟನ್ನು ಸಹ ಡೌನ್ಲೋಡ್ ಮಾಡ್ಕೋಬೋದು. ಬೇಕಾದರೆ ಇದನ್ನು ಸ್ಕ್ರೀನ್ಶಾಟು ತೆಗೆದಿಟ್ಕೊಳ್ಳಿ. ಮತ್ತು ನಾವು ರೆಸಿಪ್ಟನ್ನು ಸಹ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಡೌನ್ಲೋಡ್ ರೆಸಿಪ್ಟ್ ಅಂತ ಕೊಟ್ಟರೆ ನಮಗೆ ಅದರದ್ದು ಒಂದು ಫೈಲ್ ಎಲ್ಲ ಓಪನ್ ಆಗುತ್ತೆ. ನಿಮ್ಮ ಒಂದು PDF ಅಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಆನ್ಲೈನ್ ಮುಖಾಂತರ SIR ಫಾರಮನ್ನು ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಇದು ಆನ್ಲೈನ್ ಥ್ರೂ, ಪೇಪರ್ಲೆಸ್ ಆಗುತ್ತೆ. ಆನ್ಲೈನ್ ಥ್ರೂ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.